ನಮಸ್ಕಾರ. ನನ್ನ 6ನೇ ಮಿನಿ ಬ್ಲಾಗ್ಗೆ ಸ್ವಾಗತ. ಆಗಲೇ ಕಿರ್ಚಿದೇನು ಅಂತ ಗೊತ್ತಾಗಬೇಕು ಅಂತಂದರೆ ವಿಡಿಯೋ ಕೊನೆಯವರೆಗೂ ನೋಡಿ. ಸೊ ನಂದಿವತ್ತು ಶಿಫ್ಟು ಇನ್ನೊಂದು ಶಾಪಲ್ಲಿತ್ತು ಆ್ಯಕ್ಚುಲಿ. ಸೊ ಈ ಶಾಪಲ್ಲಿ ವಿಶೇಷತೆ ಏನು ಅಂತ ಅಂದರೆ ನನಗೆ ಈ ಸ್ಲ್ಯಾಪಿಂಗ್ ಟೇಬಲ್ ತುಂಬ ಇಷ್ಟ ಅಂದ್ಕೊಳ್ಳಿ. ವ್ಯೂ ಮಾತ್ರ ಮಸ್ತಾಗಿದೆ ಗೈಸ್, ಸೀರಿಯಸ್ಲಿ. ಸೊ ಆಮೇಲೆ ಸ್ಪಾರ್ಗೆ ಬಂದು ಬೋರ್ ಹೊಡಿತಿತ್ತು ಅಂದ್ಬಿಟ್ಟು ಒಂದಷ್ಟು ಐಟಮ್ ಎತ್ಕೊಂಡೆ ತಿನ್ನೋಕ್ಕೆ. ಆಮೇಲೆ ವಾಪಸ್ ಶಾಪಿಗೆ ಹೋದಾಗ ಟಿಶ್ಯೂ ಪೇಪರ್ ಎತ್ತಿದ್ರು. ನಾನು ಏನು ದಿಕ್ಕಿ ಅಂತ ಯೋಚನೆ ಮಾಡಿದಾಗ ಆಗ ಗೊತ್ತಾಯಿತು, ಎಕ್ಸ್ಪೈರಿ ಡೇಟ್ ಇಲ್ಲದೇ ಇದ್ದರೂ ಅದ್ರ ಟೈಮ್ ಬಂದಾಗ ಕೆಲವೊಂದು ವಸ್ತುಗಳನ್ನ ಎಸಿಬೇಕು ಅಂತ. ಆಮೇಲೆ ಆ ಶಾಪಿಂದ ಈ ಶಾಪಿಗೆ ಬಂದಮೇಲೆ ಈ ಪೊಲೀಸ್ ಕಾರ್ ನೋಡ್ರಿ, ಆನ್ ಮಾಡಿಬಿಟ್ಟು ವೈಪರು ಎಲ್ಲ ಆನ್ ಮಾಡಿಬಿಟ್ಟು ಹೋಗೋರು. ಅದೇ ಇಂಡಿಯಾದಲ್ಲಿ ಆಗಿದ್ರೆ ಇದು ಗೋವಿಂದ. ಬ್ರೇಕ್ ಹೋಗ್ಬೇಕಾದ್ರೆ ಇದೊಂದು ಅಬ್ಸರ್ವ್ ಮಾಡಿದೆ, ಎಲ್ಲ ಒಳ್ಳೆ ನೊಣಗಳು ಮುತ್ಕೊಂಡವ್ರ ಪಬ್ಬಲ್ಲಿ. ಆಮೇಲೆ ಬ್ರೇಕಿಂದ ವಾಪಸ್ ಬಂದಮೇಲೆ ಬ್ಯುಸಿ ಆಗಕ್ಕೆ ಸ್ಟಾರ್ಟ್ ಆಯಿತು. ನೋಡಿದ್ರೆ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡ್ರೆ ಈ ನನ್ನ ಮಗ ನೋಡಿದ್ರೆ ಫೋನ್ ನೋಡ್ಕೊಂಡು ನಿಂತವನೇ ಬಡವರ ರಾಸ್ಕಲ್. ಆಮೇಲೆ ಜಾಶ್ ಅವ್ನು ಗೊತ್ತಾ, ಇವನು ಹೊಸ ಸ್ಕೂಟರ್ ತೊಗೊಂಡವನ. ಈ ಸ್ಕೂಟರು ನೋಡಿ ಇದೆ, ಇದನ್ನು ಪ್ರಯೋಗ ಮಾಡೋಕೆ ಹೋಗಿ ಏನೋ ಮಾಡ್ತೀನಿ ಅಂದ್ಬಿಟ್ಟು ಚುಯ್ ಅಂದ್ಬಿಟ್ಟು ಬೆಂಕಿ ಹತ್ತಿಸ್ಬಿಟ್ಟ. ಆಮೇಲೆ ಎಲ್ಲರೂ ನನ್ನ ರೌಂಡ್ ಟ್ರೈ ಮಾಡಿದ್ರು. ಇದನ್ನೇ ನಮ್ಮ ಮ್ಯಾನೇಜರ್ಸ್ ಕೈಲಿ ಟ್ರೈ ಮಾಡಿಸಿದ್ರೆ ಅವ್ರು ಹಿಂಗೆ ಕಿರ್ಚ್ಬಿಡೋದಾ. ಸೊ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತಿಗೆ ಸಾಕು ಸದ್ಯಕ್ಕೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.